ರೆಡಿನಮ್ಮ, ಲೇಟ್ ಆಯ್ತು. ಹಾ ಬಂದೆ. ನೋಡು ನಾನು ಎಷ್ಟು ಬೇಗ ರೆಡಿ ಆಗಿದ್ದೀನಿ ಅಂತ. ಬಾ ಬೇಗ. ಬಾಬಾ ಅಕ್ಕೆ ನೀನಾ ಬೇರೆ ಮಾಮ. ಅದಕ್ಕೆ ಏನಾಯ್ತು ನಿಂತ್ಕೊಂಡೆ? ಲೇಟ್ ಆಯ್ತು ಅಂತ ಕೂಗಾಡ್ತಿದ್ದೆ. ಈಗ ನೋಡಿದ್ರೆ ಸುಮ್ಮನೆ ನಿಂತಿದ್ಯಾ? ಶಕ್ಕು, ಕಾರಲ್ಲಿ ನಾನು ಒಬ್ಳೆ ಹೋದ್ರೆ ಹೇಗೆ ಹೇಳು? ಮತ್ತೆ ಮೇರಿ ಅವಳ ಗಂಡನ ಜೊತೆ ಬೈಕಲ್ಲಿ ಬರ್ತಾಳೆ. ಯಾಕಕ್ಕೆ ಕಾರಲ್ಲಿ ಜಾಗ ಇಲ್ವಾ? ಗದ್ದಿ ಬೈಕಲ್ಲೂ ಹಿಂದೆ ಜಾಗ ಇರುತ್ತೆ ತಾನೆ? ಅಲ್ಲ, ಕಾರಲ್ಲಾದ್ರೆ ಆರಾಮಾಗಿ ಬರ್ಬೋದು, ಬೈಕಲ್ಲಿ ಒದ್ದಾಡ್ಕೊಂಡು ಯಾಕೆ ಬರ್ಬೇಕು ಅಂತ ಕೇಳಿದೆ ಅಷ್ಟೇ. ಬಡ್ಕೋಬೇಕು ಕಣೆ ನಿನ್ ಬುದ್ಧಿಗೆ. ಬಾಯಲ್ಲಿ ಒಡವಡ ಅಂತ ಮಾತಾಡ್ತೀಯ ಹೊರತು ಈ ತಲೆಯಲ್ಲಿ ಸಗಣಿ ತುಂಬಿದೆ ಅಷ್ಟೇ ಅಲ್ವೇ? ಬೈಕಲ್ಲಿ ಬಂದ್ರೆ ಇವರಿಬ್ರು ಒಟ್ಟಿಗಿದ್ದಾಗ ಆಗತ್ತೆ ತಾನೆ? ಕಾರಲ್ಲಿ ನಮ್ ಜೊತೆಲಿ ಬಂದ್ರೆ ಏನ್ ಮಜಾ ಇರತ್ತೆ ಹೇಳು? ಅರ್ಥ ಆಯ್ತಾ? ಎಷ್ಟು ಜಾಡೆ, ಇಷ್ಟು ಬೇಗ ಅರ್ಥ ಆಯ್ತು ಚಿನ್ನ ನಿಂಗೆ? ಬಡ್ಕೋಬೇಕು. ಒಳ್ಳೆ ಟ್ಯೂಬ್ಲೈಟ್ ತರ ಆಡ್ತೀಯಲ್ಲ ನೀನು. ಪಾಪ ಹುಡುಗಿ ಕಾಯ್ತಾ ಇರ್ತಾಳೆ. ನಾನ್ ಬರ್ಲಾ? ಅತ್ತೆ ಅದು ಇಲ್ಲ ಇದು ಇಲ್ಲ. ನೀನು ಶಶಾಂಕ್ ಜೊತೆ ಬರ್ತಿದ್ಯಾ ಅಷ್ಟೇ. ಅವ್ರು ಬೇಡ ಅಂದ್ರೆ ಸಾಧ್ಯನೇ ಇಲ್ಲ ಬೇಡ ಅನ್ನಕ್ಕೆ. ಇವಳಿದಾಳಲ್ಲ, ಇವಳವನ್ನ ಒಪ್ಸಿ ನಿನ್ ಜೊತೆ ಬರೋ ಹಾಗೆ ಮಾಡೇ ಮಾಡ್ತಾಳೆ. ನನ್ ಮಾತು ಎಲ್ಲಿ ಕೇಳ್ತಾನಕ್ಕೆ ಅವನು? ಅವ್ನು ಕೇಳೋದೇ ನಿನ್ ಮಾತು ಕಣೆ. ಅವ್ನು ಕೇಳಿಲ್ಲ ಅಂದ್ರು ನೀನ್ ಅವನ್ನ ಒಪ್ಸ್ತೀಯ ಅಲ್ವಾ? ಅದು ಬೇಡಿ, ನೀನು ಅವ್ರ ಜೊತೆ ಬಾ. ಬರ್ಲಾ? ಪರಿಮಳ, ನಾನು ನೀನು ಆಗ್ಲಿಂದ ಕರಿತಿದ್ದೀನಿ. ಏನ್ ಮಾಡ್ತಿದ್ಯಾ? ಅಮ್ಮ ಕೆಲಸ ಮಾಡ್ತಿದ್ನಲ್ಲ, ಕೇಳಿಸ್ಲಿಲ್ಲ. ಹೇಳಿಮ್ಮ. ಮಗು ಯಾಕೋ ತುಂಬಾ ಅಳ್ತಿದೆ, ಸುಸು ಮಾಡ್ಕೊಂಡಿರ್ಬೋದು. ಒಂಚೂರು ಡೈಪರ್ ಚೇಂಜ್ ಮಾಡಿ ತಗೋ. ಯಾಕೆ? ತಗೋ. ಅಮ್ಮ ನಂಗೆ ತುಂಬಾ ಕೆಲಸ ಇದೆ, ಮಗುನ ಎತ್ಕೊಳಕ್ ಆಗಲ್ಲ. ಆರ್ತಿ ಕೊಡಿ, ಆರ್ತಿ ಮಾಡ್ತಾಳೆ. ಆರ್ತಿ ಹಸಿ ಬಾಣಂತಿ ಕಣೆ. ಅವಳು ಹಸೆ ಮನೆ ಮೇಲೆ ಕುತ್ಕೊಂಡು ಶಾಸ್ತ್ರ ಮಾಡ್ತಾಳೆ. ಅವಳಿಗೆ ನಾನು ಏನು ಮಾಡು ಅಂತ ಹೇಳಕ್ಕಾಗತ್ತಾ? ಮಗು ಅಳದ್ ಕೇಳಿಸ್ಕೊಂಡು ಒದ್ದಾಡ್ತಿದ್ದಾಳೆ. ತಗೋ, ಚೇಂಜ್ ಮಾಡು ಡೈಪರ್ನ. ಅಮ್ಮ ಅದು ಆಗ್ಲೇ ನನ್ನ ಕಾಲ್ ಮೇಲೆ ಚಾಕು. ಮನೆ ರಾಜ್ಕುಮಾರ ಅಳ್ತಾ ಇರೋದು ನನ್ನ ಕೈಲಿ ನೋಡೋಕ್ಕಾಗಲ್ಲ. ತಗೋ, ನೀನು ಚೇಂಜ್ ಮಾಡು. ಹಿಡ್ಕೊ. ಅಲ್ಲಿ ಕರಿತಾ ಇರ್ತಾರೆ, ಏನಕ್ಕಾದ್ರೂ ನಾನು ಏನಾದ್ರು ತಗೋ. ಹಿಡ್ಕೊ. ಇವ್ರಿಗೆ ಮಗು ಅಳೋದು ಮಾತ್ರ ಕೇಳಕ್ಕಾಗಲ್ಲ. ನನ್ನ ಕಾಲ್ ಮೇಲೆ ಚಾಕು ಬಿದ್ದು ಕಾಲ್ ಕತ್ತರಿಸೋದ್ರೂ ಪರವಾಗಿಲ್ಲ. ನನ್ನ ಮಕ್ಕಳಿಗೂ ಹೀಗೆ ಪ್ರೀತಿ ತೋರಿಸಿದ್ರೆ ಅವ್ರನ್ನ ಬೇರೆ ಕಡೆ ಕಳಿಸ್ತಾ ಇದ್ನಾ? ಒಂದು ಕಣ್ಣಿಗೆ ಬೆಣ್ಣೆ, ಒಂದು ಕಣ್ಣಿಗೆ ಸುಣ್ಣ. ಅಲ್ಲಿ ಅತ್ತೆ ಹೇಳಿದ್ ನಿಜಾನೇ. ನಾನು ನಿಮ್ಮ ಮನೆ ಕೆಲಸದವಳ ಥರನೇ ಆಗ್ಬಿಟ್ಟಿದ್ದೀನಿ. ಕಾಲಮತ್ಯಹರಣಂ ಧರ್ಮವ್ಯಾಧಿ ನಿವಾರಣಂ ಸಮಸ್ತ ದುರಿತಾಪಶಮನಂ ದೇವಿ ಪಾದೋದಕಂ ಪಾವನಂ ಶವಂ. ನೋಡಿ, ಎಲ್ರಿಗೂ ತೀರ್ಥ ಪ್ರಸಾದ ಕೊಟ್ಟಾಯ್ತು. ಇನ್ಯಾರಾದರೂ ಉಳಿದಿದ್ರೆ ಕರೆದು ಬಿಡಿ. ಆದಿ ಪ್ರಸಾದ ತಗೊಂಡ? ನಾನು ಆಗ್ಲಿಂದ ನೋಡ್ತಾ ಇದ್ದೀನಿ. ಆದಿತ್ಯ ಎಲ್ಲೂ ಕಾಣಿಸ್ತಾ ಇಲ್ಲ. ಬಹುಶಃ ಹೊರಗಡೆ ಎಲ್ಲ ಕೂತಿರ್ಬೇಕನ್ಸುತ್ತೆ. ಸ್ವಾಮೀಜಿ, ನನ್ನ ದೊಡ್ಡ ಮಗನಿಗೆ ಇನ್ನೂ ಪ್ರಸಾದ ಕೊಟ್ಟಿಲ್ಲ. ಒಂದು ನಿಮಿಷ ಕರೆದು ಬಿಡ್ತಾರೆ. ಹೌದಾ? ಬೇಕರೀರಿ. ಆದಿ, ಆದಿ, ಆದಿ. ನೀನ್ ಇಲ್ಲಿ ಕೂತ್ಕೊಂಡಿದ್ಯಾ? ಅಲ್ಲೆಲ್ಲರೂ ನಿನ್ನ ಹುಡುಕ್ತಾ ಇದ್ದಾರೆ. ಬಾ. ನಾನು ಎಲ್ಲಿಗೂ ಬರಲ್ಲ, ಇಲ್ಲೇ ಒಬ್ಬನೇ ಕೂರ್ತೀನಿ. ಬೇಜಾರಾಗುವಂಥದ್ದು ಏನಾಯ್ತು ಇವಾಗ? ನಾನು ಕರೆದಾಗ ನೀನು ಮಾತಾಡಿಲ್ಲ, ನೀನು ಕರೆದಾಗ ನಾನು ಬರಬೇಕಾ? ಈಗ ನಾನೇ ನಿನ್ನ ಹತ್ರ ಬಂದಿದ್ದೀನಿ ತಾನೆ, ಈಗ ಮಾತಾಡು ಏನು ಅಂತ. ಅವ್ರು ಕರಿ ಅಂದಿದ್ದಕ್ಕೆ ನೀನು ಕರೆದೆ, ಇಲ್ಲ ಅಂದರೆ ನಾನು ನೆನಪೇ ಆಗ್ತಾ ಇರಲಿಲ್ಲ ಅಲ್ವಾ? ಅದೇ ನೋಡು, ಈಗ ನೀನು ಅಲ್ಲಿಗೆ ಬಂದು ತೀರ್ಥ ಪ್ರಸಾದ ತಗೊಂಡ್ರೆ ದೇವ್ರು ನಿನಗೆ ಒಳ್ಳೇದು ಮಾಡ್ತಾನೆ. ಈ ಪೂಜೆ ಯಾಕೆ ಮಾಡ್ತಾ ಇದ್ದೀವಿ? ಪಾಪು ಮನೆಗೆ ಬಂತಲ್ಲ ಅದಕ್ಕೆ. ಮತ್ತೆ ಆ ಪಾಪು ಕುಡಿಸಿ, ನನಗೆ ಬೇಡ, ನಾನು ಎಲ್ಲಿಗೂ ಬರಲ್ಲ. ಅದೇ ನೋಡು, ಹಾಗೆಲ್ಲ ಮಾತಾಡಬಾರ್ದು ಪುಟ. ಇವಾಗ ನೀನು ಬಂದು ತೀರ್ಥ ಪ್ರಸಾದ ತಗೊಂಡ್ರೆ ನಾನು ನಿನ್ನ ಹತ್ರ ತುಂಬ ಹೊತ್ತು ಕೂತ್ಕೊಂಡು ಮಾತಾಡ್ತೀನಿ. ನಿಜವಾಗ್ಲೂ? ನಿಜವಾಗ್ಲೂ.
ಮತ್ತೆ ಬನ್ನಿ ಹೋಗೋಣ. ಅಮ್ಮ ಅದು ಏನಾಯ್ತು ಗೊತ್ತಾ? ಆರ್ತಿ ಆಮ ಬಂದೆ. ನೀನು ಯಾಕೆ ಬಂದು ಗಾಡಿ ಕುತ್ಕೋತಾ ಇದೆಯಾ? ಇಳಿ. ಇಳಿಯೋದಕ್ಕೆಲ್ಲ ನಾನು ಕೂತಿದ್ದು, ನಾನು ನಿಮ್ಮ ಜೊತೆ ಬರ್ತೀನಿ. ನಾನು ಕ್ಲಬ್ಗೋ ಪಿಕ್ಚರ್ಗೋ ಹೋಗ್ತಾ ಇಲ್ಲ, ನಾನು ಕೆಲ್ಸಕ್ಕೆ ಹೋಗ್ತಾ ಇರೋದು. ಇಳಿ ಮೊದಲು. ನಾನು ಇಳಿಯಲ್ಲ, ನನ್ನ ಕರ್ಕೊಂಡು ಹೋಗಿ. ನೋಡು, ನನಗೆ ಸುಮ್ಮನೆ ಕೋಪ ಬರ್ಸ್ಬೇಡ. ನಾನು ಏನು ಮಾಡ್ತೀನಿ ನನಗೆ ಗೊತ್ತಿಲ್ಲ. ಸುಮ್ಮನೆ ಇಳಿ ಗಾಡಿಯಿಂದ. ಹಲೋ ಸರ್, ನಾನೇನು ನಿಮ್ಮ ಜೊತೆ ಶೂಟಿಂಗಿಗೆ ಬರ್ತಿಲ್ಲ. ಆರ್ತಿ ಅಕ್ಕನ ಮನೆಗೆ ಹೋಗಬೇಕು, ಅಲ್ಲಿಗೆ ಡ್ರಾಪ್ ಮಾಡಿ. ಏನ? ಅಮ್ಮ ಹೋದ್ರಲ್ಲ, ಅವ್ರ ಜೊತೆ ಹೋಗ್ಬೋದಾಗಿತ್ತಾನೆ. ನಾನೇ ಬೇಕಾ ನೀನು ಡ್ರಾಪ್ ಮಾಡಕ್ಕೆ? ನಾನು ಕರ್ಕೊಂಡು ಹೋಗಲ್ಲ. ನಾನು ನಿಮ್ಮ ಹೆಂಡತಿ, ನೀವು ನನ್ನನ್ನು ಡ್ರಾಪ್ ಮಾಡಬೇಕು. ಇಲ್ಲ ಅಂತಂದ್ರೆ ಈ ದುಡಿಮೆ ಯಾಕೆ, ಕೆಲಸ ಯಾಕೆ? ನನ್ನನ್ನು ಡ್ರಾಪ್ ಮಾಡಿ. ಸುಮ್ಮನೆ ನನ್ನ ಪೇಷನ್ಸ್ ಟೆಸ್ಟ್ ಮಾಡ್ತಾ ಇದೆಯಾ? ನೀಗ ಇಳಿದೇ ಇದ್ರೆ ಬೀಳಿಸ್ಬಿಡ್ತೀನಿ ನಿನ್ನ. ಹೌದಾ, ಸರಿ, ಬೀಸಿ ನೋಡೋಣ. ಬಿಡು ಬಿಡು. ಆಯ್ತು, ಕೂತಿರು. ಎಷ್ಟೊತ್ತು ಬೇಕೋ ಕೂತಿರು, ನಾನು ಎಲ್ಲಿಗೂ ಹೋಗಲ್ಲ. ಸರಿ, ನಾನು ಎಲ್ರ ಹತ್ರನೂ ಹೇಳ್ಕೊಂಬರ್ತೀನಿ. ಏನಂತ? ಅದೇ ಬೆಳಗ್ಗೆ ನಾನು ಕಾಫಿ ತಗೊಂಡು ಹೋದಾಗ ಅವರು ನನ್ನ ಕೈ ಹಿಡ್ಕೊಂಡು ಎಳೆದು ಆಮೇಲೆ ಏನ್ ನಾನು ಬ್ಲಾಕ್ ಮೇಲ್ ಮಾಡ್ತಾ ಇದೆಯಾ? ಏನಾದರೂ ಅನ್ಕೊಳ್ಳಿ, ನನ್ನ ಕೆಲಸ ಆಗ್ಬೇಕಷ್ಟೆ. ಎಲ್ಲಿಂದ ತಗಲಾಕೊಂಡಿದ್ದೀನಿ ನನಗೆ. ಶಶು, ಯಾಕೋ ಆ ಮಗುನ ಅಷ್ಟೊತ್ತಿಂದ ಸತಾಯಿಸ್ತಿದ್ಯಾ? ನಿನ್ ಜೊತೆಲೇ ಇರ್ಬೇಕು, ನಿನ್ ಜೊತೆ ಬಾಳ್ಬೇಕು ಅಂತ ಅಷ್ಟೊಂದು ಗೋಳಾಡ್ಕೊಂಡ್ ಬಂದಿದ್ದಾಳೆ. ನೀನು ಗೋಳಾಡ್ಸ್ತಿದ್ದಿಲ್ಲ, ಕರ್ಕೊಂಡು ಹೋಗ. ಅತ್ತೆ, ನಿನಗಿನ್ನೂ ಇವಳು ವಿಷಯ ಗೊತ್ತಿಲ್ಲ. ಗೊತ್ತು ಕಣ, ನನಗೆಲ್ಲ ಗೊತ್ತು. ಪಾಪಕನ ಹುಡುಗಿ, ಈ ಊರು ಈ ಊರಿನ ಜನ ಯಾರು ಗೊತ್ತಿಲ್ಲ. ನೀನು ಕರ್ಕೊಂಡು ಹೋಗಲ್ಲ ಅಂತ ಹಠ ಮಾಡಿದ್ರೆ ಏ ಮೇರಿ, ನೀನು ಹಾಗೆ ಕುತ್ಕೋ, ಕರ್ಕೊಂಡು ಹೋಗ್ತಾನೆ. ಕರ್ಕೊಂಡು ಹೋಗ. ಮೊದಲನೇದು ಸಿಗು, ಇದೆ ನೀನು. ಹೋಗಿ. ಆದಿ ಪುಟ, ಆದಿ ಯಾಕೋ ಇಲ್ಲೇ ಒಬ್ಬನೇ ಕೂತ್ಕೊಂಡು ಅಳ್ತಾ ಇದ್ಯಾ? ಏನಾಯ್ತು ಚಿನ್ನ? ಯಾಕೋ ಇಲ್ಲಿ ಒಬ್ಬನೇ ಕೂತ್ಕೊಂಡು ಅಳ್ತಾ ಇದ್ಯಾ? ಏನೂ ಆಗಿಲ್ಲ. ಚಿನ್ನ, ಯಾರಾದ್ರೂ ಬೈದ್ರಾ ನಿನ್ಗೆ? ಯಾರೂ ಬೈದಿಲ್ಲ. ಕಣ್ಣಲ್ಲಿ ಧೂಳು ಬಿತ್ತು, ಅದಕ್ಕೆ ನೀರು ಬರ್ತದೆ. ಸುಳ್ಳು ಹೇಳ್ತಾರ ಹಾಗೆಲ್ಲ ಅಪ್ಪನ ಹತ್ರ? ನನ್ನ ಮುಖ ನೋಡ್ಕೊಂಡು ಹೇಳು, ನಿನ್ನ ಕಣ್ಣಲ್ಲಿ ಧೂಳು ಬಿದ್ದಿದೆ ಅಂತ.
ನನಗೆ ಗೊತ್ತು ಕಣೋ ಅದು ಧೂಳಲ್ಲ ಅಂತ. ಅಮ್ಮ ನಿನ್ನ ಹತ್ರ ಮಾತಾಡ್ಸ್ತಿಲ್ಲ ಅಂತ ಬೇಜಾರಾಗ್ತಿದೆ ತಾನೆ? ನಾನು ಮಾತಾಡ್ಸಿದ್ರೆ ಮಾತ್ರ ಮಾತಾಡಲ್ಲ, ಪಾಪು ಜೊತೆನೇ ಆಟಾಡ್ತಾ ಇರ್ತಾರೆ. ಈಗ ಅಮ್ಮನಿಗೆ ನಾನು ಬೇಡ, ಪಾಪು ಬೇಕು. ಅದಾಗಲ್ಲ ಕಣೋ. ಇವತ್ತು ಪಾಪುಗೆ ಹೆಸರಿಡ್ತಾ ಇದೀವಲ್ಲ, ಅದಕ್ಕೆ ಅಮ್ಮ ಬ್ಯುಸಿ ಆಗಿದ್ದಾರೆ. ಇಲ್ಲ ಅಂದ್ರೆ ನಮ್ಮ ಆದಿ ಹತ್ರನೇ ಮಾತಾಡ್ತಿರೋರು. ನೀನ್ ಹೀಗೆಲ್ಲ ಅಳ್ತಾ ಕೂತ್ಕೋತಾರ? ನೀನ್ ಸ್ಟ್ರಾಂಗ್ ಬಾಯ್ ತಾನೆ? ಅಮ್ಮ ಎಲ್ರ ಜೊತೆ ಮಾತಾಡ್ತಾ ಇದ್ದಾರೆ, ನನ್ನ ಜೊತೆ ಮಾತ್ರ ಮಾತಾಡ್ತಾ ಇಲ್ಲ. ಆದಿಪುಟ್ಟ, ನಾನ್ ನಿನ್ಗೆ ಹೇಳಿದ್ನಲ್ವೋ, ನೀನು ಇನ್ನ ಚಿಕ್ಕೋನು, ಅದೆಲ್ಲ ಅರ್ಥ ಆಗಲ್ಲ. ಆಮೇಲೆ ನನಗೆ ಅಮ್ಮಂಗೆ ಎಲ್ರಿಗೂ ಫಸ್ಟ್ ನಮ್ಮ ಆದಿಪುಟ್ಟನೆ, ಆಮೇಲೆ ಪಾಪು. ಅಮ್ಮನೇ ಕರಿ ಅಂತ ಹೇಳಿದ್ರು. ಇಷ್ಟಕ್ಕೆಲ್ಲ ಅಳ್ತಾರ? ಅಮ್ಮಂಗೆ ಈ ವಿಷಯ ಗೊತ್ತಾದ್ರೆ ಅವರು ಹತ್ಬಿಡ್ತಾರೆ. ಆದಿ, ಹೌದು, ನಮ್ಮ ಆದಿಪುಟ್ಟಂಗೆ ಅಷ್ಟೊಂದು ಅರ್ಜೆಂಟ್ ಆಗಿ ಮಾತಾಡೋದೇನಿತ್ತಪ್ಪ? ಅದು ನನ್ನ ನಾಮಕರಣ ಹೀಗೆ ಮಾಡಿದ್ರ. ಏನಿಲ್ಲ ಬಿಡಿ, ನಿಮಗೆ ಗೊತ್ತಿಲ್ಲ. ಹೇಳೋ, ಗೊತ್ತಿದ್ರೆ ನಾನೇ ಹೇಳ್ತೀನಿ. ನನ್ನ ನಾಮಕರಣ ಹೀಗೆ ಮಾಡಿದ್ರ, ಇಷ್ಟೇ ಜನ ಬಂದ್ರ, ಹೀಗೆ ಪೂಜೆ ಮಾಡಿದ್ರ. ಆದಿಪುಟ್ಟ, ಇನ್ನಂತೂ ಇನ್ನೂ ಗ್ರ್ಯಾಂಡ್ ಆಗಿ ಮಾಡಿದ್ರು. ಎಷ್ಟು ಜನ ಬಂದಿದ್ರು ಗೊತ್ತಾ? ನಮ್ಮ ಆದಿ ರಾಜ್ಕುಮಾರ್ ಅಂತರ ಕಾಣಿಸ್ತಿದ್ರು. ನಿಜವಾಗ್ಲು? ನಿಜವಾಗ್ಲು. ನೀವ್ ಅವತ್ತಲ್ಲಿದ್ರಾ? ನಿನ್ಗೆ ಯಾಕಪ್ಪ ಬಂತು ಈ ಅನುಮಾನ? ನೀವು ಸಾಕ್ಷಿ ನಾಮಕರಣಾಲಿದ್ರಿ, ನನ್ನ ನಾಮಕರಣಾಗ ಹೇಗ್ ಬಂದ್ರಿ? ಅದು ಡ್ಯಾಡೀಸ್ ಮ್ಯಾಜಿಕ್. ಇವಾಗೇನು ಅಮ್ಮನ ಹತ್ರ ಹೇಳಿಸ್ಬೇಕು ತಾನೆ? ಹೇಳಿಸ್ತೀನಿ. ನಿಜವಾಗ್ಲು? ನಿಜವಾಗ್ಲು. ಈಗ ಐಸ್ ಕ್ರೀಮ್, ಯೂಸ್ ಕ್ರೀಮ್ ಫಾರ್ ಐಸ್ ಕ್ರೀಮ್. ನಡಿ 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 ನಡಿ. ಸರಿಯಾಗಿ ಕೂತ್ಕೊಳಕ್ ಆಗಲ್ವಾ ನಿನ್ಗೆ? ನನಗೆ ಯಾಕೆ ರೇಗ್ತೀರಾ? ರೋಡ್ ನೋಡ್ಕೊಂಡು ಸರಿಯಾಗಿ ಓಡಿಸೋದಕ್ಕಾಗಲ್ವಾ ನಿಮ್ಗೆ? ಹಳ್ದಲ್ಲಿ ಗಾಡಿ ಬಿತ್ತು ಅಂತ ಹಿಡ್ಕೊಂಡೆ, ಪದೇ ಪದೇ ಹಿಂದೆ ತಿರ್ಕೊಂಡು ಗುರಾಯಿಸ್ತಾ ಇದ್ರೆ ಹಾಗೆ ಮಾಡಿದ್ರೆ ಹೀಗೆ ಆಗೋದು. ನೀವ್ ಹೀಗೆ ಮಾಡ್ತಾ ಇದ್ರೆ ನಾನ್ ನಿಮ್ಮನ್ನ ಹಿಡ್ಕೊಳ್ತಾನೆ ಇರ್ತೀನಿ. ನನಗ್ ಗಾಡಿ ಓಡ್ಸಕ್ ಬರೋದೇ ಹೀಗೆ. ನನ್ಗೂ ಕೂತ್ಕೊಳಕ್ ಬರೋದು ಹೀಗೇನೆ. ಹೌದಾ? ಇಳಿ ಕೆಳಗೆ, ಇಳಿ. ನೀನು ಆಟೋದಲ್ಲಿ ಹೋಗು, ನಾನು ಆಫೀಸ್ಗೆ ಹೋಗ್ತೀನಿ. ಆಟೋದಲ್ಲ, ನನ್ಗೆ ಅಡ್ರೆಸ್ ಗೊತ್ತಿಲ್ಲ. ಸುಳ್ಳು ಹೇಳ್ಬೇಡ. ಆದಿತ್ಯ ನೀನೇ ತಾನ ಮನೆ ಕರ್ಕೊಂಬಂದ್ ಬಿಟ್ಟಿದ್ದು. ನಿನಗೆ ಅಡ್ರೆಸ್ ಗೊತ್ತಿದೆ ಅಂತ ನನಗೆ ಗೊತ್ತು. ಅವತ್ತು ಆಟೋದವ್ರಿಗೆ ಆದಿತ್ಯನೇ ಅಡ್ರೆಸ್ ಹೇಳಿದ್ದು. ಇವತ್ತು ಅಷ್ಟೇ. ಅಡ್ರೆಸ್ ಹೇಳು, ಆಟೋದವನೇ ಕರ್ಕೊಂಡು ಹೋಗ್ತಾನೆ. ಹೌದಾ? ಸರಿ, ನೀವು ಹೋಗಿ, ನಾನು ವಾಪಸ್ ಹೋಗ್ತೀನಿ. ಏನೋ ಹೆದರ್ಸ್ತಾ ಇದೆಯಾ ವಾಪಸ್ ಹೋಗ್ತೀನಿ ಅಂತ? ಹೋಗು, ನನಗೇನಾಗಬೇಕಾಗಿದೆ, ಹೋಗು. ಬಾ, ಬಿಡ್ತೀನಿ. ಅಮ್ಮ
ಇಷ್ಟೊತ್ತ ಬರೋದು? ಶಾಸ್ತ್ರ ಪೂಜೆ ಎಲ್ಲದೂ ಮುಗ್ದೋಯ್ತು. ಹೌದೇನಕಲ್ಲ ಅತ್ತಿ, ಮನೇಲಿ ಎಲ್ಲ ಸಂಬಂಧಗಳನ್ನ ನಾನೇ ಸೂಕ್ಷ್ಮವಾಗಿ ನಿಭಾಯಿಸ್ಬೇಕು. ಅದನ್ನೆಲ್ಲ ಮುಗಿಸ್ಕೊಂಡು ಬರಕ್ಕೆ ಲೇಟ್ ಆಯ್ತು ಕಣೆ. ಈಗೇನು ಮಹಾ ಲೇಟಾಗಿ ಹೋಗ್ಬಿಡ್ತಾ ಅಲ್ವೇನಕನ್ನ? ಅಂತೂ ಬಂದ್ರಲ್ಲ. ಓನೇ ನಗ್ತಾ ಇದ್ರು ನೋಡು ಕೂಸು. ಹೇಗಿದ್ಯಾ ಅತ್ತಿ? ಚೆನ್ನಾಗಿದ್ಯಾ? ಏನು ಪ್ರಾಬ್ಲಮ್ ಇಲ್ಲ ತಾನೇ? ಪ್ರಾಬ್ಲಮನ್ನೆಲ್ಲ ಹಾಸ್ಪಿಟಲ್ಲೇ ಬಿಟ್ಟು ಬಂದಾಯ್ತಮ್ಮ. ಈಗ ನಾನು ಆರಾಮಾಗಿದ್ದೀನಿ. ಏನೋ ಕಳ್ಳ, ಈ ಭೂಮಿಗೆ ಬರೋಕೆ ಎಷ್ಟೊಂದು ಗೋಳೊಯ್ಕೊಂಡೆ ನೀನು. ಇದೇ ಕೊನೆ. ಇನ್ಮೇಲೆ ಏನಾದರೂ ಅಮ್ಮಂಗೆ ಗೋಳೊಯ್ಕೊಂಡ್ರೆ ನಾನು ಸುಮ್ಮನೆ ಬಿಡಲ್ಲ ನಿಂಗೆ, ಗೊತ್ತಾಯ್ತಾ? ಅಯ್ಯೋ ನೋಡಿ, ತುಂಟೆ ಕೃಷ್ಣನ್ ಥರ ಇಲ್ಲ ನನ್ನ ಮೊಮ್ಮಗ. ನನ್ನ ದೃಷ್ಟಿನೇ ಆಗತ್ತೆ ನನ್ನ ಚಿನ್ನಕ್ಕೆ. ಆದಿತ್ಯ ಎಲ್ಲೇ ಕಾಣಿಸ್ತಾ ಇಲ್ಲ? ಆದಿತ್ಯ ಇಲ್ಲೇ ಇದ್ದಮ್ಮ ಎಷ್ಟೋ ತನಕ. ಆಗ್ಲಿಂದ ನನ್ನ ಹತ್ರ ಮಾತಾಡ್ಬೇಕು ಅಂತ ಹೇಳ್ತಾ ಇದ್ದ. ಬಹುಶಃ ಹೊರಗಡೆ ಎಲ್ಲಾದ್ರೂ ಕೂತಿರ್ಬೇಕು ಅನ್ಸುತ್ತೆ. ಆಡ್ಕೊಳ್ಳಿ ಬಿಡು, ದೊಡ್ಡವ್ರ ಮಧ್ಯೆ ಅವನಿಗೇನು ಕೆಲಸ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ತಾಯಿ ಮಗು ಇಬ್ಬರಿಗೂ ದೃಷ್ಟಿ ತೆಗಿಲೇಬೇಕು. ಆರ್ತಿ, ನೀನು ಇಷ್ಟು ಮಟ್ಟಿಗೆ ಆಗ್ತೀಯ ಅಂತ ನಾನು ಅನ್ಕೊಂಡೇ ಇರಲಿಲ್ಲ ಕಣೆ. ಏನೆಲ್ಲ ಆಗೋಯ್ತು ನೋಡು. ಹೌದಮ್ಮ, ಒಂದು ದೊಡ್ಡ ಪ್ರಾಬ್ಲಮ್ ಸಾಲ್ವ್ ಆಗೋಯ್ತು. ಆದರೆ ಕೋರ್ಟಲ್ಲಿ ಇನ್ನೂ ಕೇಸ್ ನಡೀತಾ ಇದೆ. ನನಗದೇ ಭಯ. ಆದಿತ್ಯ ನನಗೆ ಸಿಕ್ಕಿದ್ರೆ ಸಾಕಮ್ಮ, ನನಗಿನ್ನೇನು ಬೇಡ. ಆದಿತ್ಯ ಸಿಗ್ತಾನೆ ಕಣೆ. ಅದಕ್ಕೆ ತಾನೇ ನಾನು ಅಲ್ಲಿಂದ ಮೇರಿನ ಇಲ್ಲಿ ಕರ್ಕೊಂಡು ಬಂದಿದ್ದು. ಎಲ್ಲ ಸರಿ ಹೋಗುತ್ತೆ ಅಲ್ವೇನಾ? ಅಮ್ಮ, ಮೇರಿ ಅವ್ರನ್ನು ಬರಕ್ಕೆ ಹೇಳಿದ್ದೆ, ಎಲ್ಲಿ ಅವ್ರು ಬರಲಿಲ್ಲ. ಬರ್ತಾ ಇದ್ದಾಳೆ. ಅಂದ್ರೆ ಅವಳು ಅವಳ ಗಂಡನ ಜೊತೆ ಬರ್ತಾ ಇದ್ದಾಳೆ. ಅಂದ್ರೆ ಶಶಾಂಕ್ ಜೊತೆಗ? ಅವರಿಬ್ರು ಈಗ ಸ್ವಲ್ಪ ಸ್ವಲ್ಪ ಮಾತಾಡ್ತಾ ಇದ್ದಾರೆ. ಅದು ಹೇಗೆ ಗೊತ್ತಾ, ಬರೀ ಜಗಳದಲ್ಲೇ ಮಾತುಕತೆ. ಎಷ್ಟು ಮಜಾ ಇರುತ್ತೆ ಗೊತ್ತಾ ನೋಡಕ್ಕೆ. ಎಲ್ಲೋ ಮನಸ್ಸಲ್ಲಿ ಸ್ವಲ್ಪ ಪ್ರೀತಿ ಹಾಗೆ ಉಳ್ಕೊಂಡಿದೆ ಅನ್ಸುತ್ತೆ. ಅಮ್ಮ, ಮೇರಿ ಅವ್ರು ಕೂಡ ತುಂಬಾ ಒಳ್ಳೆ ಹುಡುಗಿ. ಅವರನ್ನ ಯಾರು ಬೇಕಾದ್ರೂ ಇಷ್ಟಪಡ್ತಾರೆ. ಒಟ್ಟಲ್ಲೆಲ್ಲದೂ ಒಳ್ಳೇದಾದ್ರೆ ಸಾಕು. ಅವರಿಬ್ಬರನ್ನ ಹೇಗಾದ್ರೂ ಮಾಡಿ ನಾನು ಒಂದು ಮಾಡೇ ಮಾಡ್ತೀನಿ, ನೋಡ್ತಾ ಇರು. ಹೌದಮ್ಮ, ಏನಾದ್ರೂ ಮಾಡಿ ಅವರಿಬ್ಬರನ್ನ ಒಟ್ಟು ಮಾಡಲೇಬೇಕು. ನೀನು ಯೋಚನೆ ಮಾಡು, ನಾನು ಯೋಚನೆ ಮಾಡ್ತೀನಿ. ನಮ್ಮ ಕೈಯಲ್ಲಾಗಿದ್ದನ್ನ ನಾವು ಮಾಡೋಣ. ಖಂಡಿತ. ಆದರೆ ನೀನು ಮಾತ್ರ ಖುಷಿಯಾಗಿ ನಿಶ್ಚಿಂತೆಯಾಗಿರ್ಬೇಕು, ಗೊತ್ತಾಯ್ತಾ? ಸರಿಮ್ಮ. ಏನ್ ಸೂಪರ್ ಆಗಿತ್ತಪ್ಪ? ನಾನಾ ಜೋಕ ಐಸ್ ಕ್ರೀಮ್ ಚೆನ್ನಾಗಿತ್ತು, ಜೋಕು ಚೆನ್ನಾಗಿತ್ತು. ನೀವಂತೂ ಸೂಪರ್ ಆಗಿದ್ರಿ. ಇನ್ನೊಂದು ಜೋಕ್ ಹೇಳಿ. ಇನ್ಯಾವ ಜೋಕ್ ಹೇಳೋ ಆದಿ? ಯಾವ್ದೋ ಒಂದು ಜೋಕ್ ಹೇಳಿ. ಓಕೆ, ಈಗ ಅಮ್ಮಂಗಿಂತ ಟೀಚರೇ ಗ್ರೇಟು. ಯಾಕೆ ಹೇಳು? ಅಮ್ಮನೇ ಗ್ರೇಟು. ಇಲ್ಲ ಕಣೋ, ಇದು ಜೋಕು. ಸುಮ್ನೆ ಹೂ ಅನ್ನೋ. ಆಯ್ತು. ಅಮ್ಮಂಗಿಂತ ಟೀಚರೇ ಗ್ರೇಟು. ಯಾಕೆ ಅಂದ್ರೆ ಅಮ್ಮ ಒಂದೇ ಮಗುನ್ ಮಲಗಿಸ್ತಾರೆ, ಟೀಚರು ಕ್ಲಾಸ್ ಅಲ್ಲಿರೋ ಅಷ್ಟು ಮಕ್ಕಳನ್ನ ಮಲಗಿಸ್ತಾರೆ. ಅದಕ್ಕೆ ಮ್ಯಾಮ್ ಪಾಠ ಮಾಡ್ತಾ ಇರ್ಬೇಕಾದ್ರೂ ನಾನ್ ಮಲಗ್ಬಿಟ್ಟಿರ್ತೀನಿ. ಇದು ಜೋಕ್ ಅಷ್ಟೇ, ಸುಮ್ನೆ ನಿಜವಾಗ್ಲೂ ಮಲ್ಗಿಲ್ಗಿಯ ನೀನು? ಏನು ಪುಟ್ಟ? ನೀವು ನನ್ನ ಬಿಟ್ಟು ಎಲ್ಲೋ ಹೋಗಲ್ಲ ತಾನೆ? ನನ್ನ ಜೊತೆನೇ ಇರ್ತೀರಾ ಪ್ಲೀಸ್? ಹೌದು ಪುಟ್ಟ, ಇನ್ಮೇಲೆ ನಿನ್ನನ್ ಬಿಟ್ಟು ನಾನು ಎಲ್ಲೂ ಹೋಗಲ್ಲ, ನಿನ್ ಜೊತೆನೇ ಇರ್ತೀನಿ. ನಿಜವಾಗ್ಲೂ? ನಿಜವಾಗ್ಲೂ. ಸೂರ್ಯ, ಪುರೋಹಿತರು ಕರಿತಿದ್ದಾರೆ, ಬಾರೋ. ಬೇಗ ಬಾರೋ, ಕರಿತಿದ್ದಾರೆ. ಆದಿಪುಟ, ಪುರೋಹಿತರು ಕರೀತಾರಂತೆ, 5 ನಿಮಿಷ ಬಂದ್ಬಿಡ್ತೀನಿ. ನೀವು ಈಗ ಜಸ್ಟ್ ನನ್ನ ಜೊತೆನೇ ಇರ್ತೀನಿ ಅಂತ ಹೇಳಿದ್ರಲ್ಲ. ನಾನು ನಿನ್ ಜೊತೆನೇ ಇರ್ತೀನಿ ಕಣೋ. ಅಲ್ಲಿ ಹೋಗ್ಬಿಟ್ಟು 5 ಮಿನಿಟ್ಸ್ ಬಂದ್ಬಿಡ್ತೀನಿ. ನಾನು ನಿಮ್ ಜೊತೆ ಬರ್ತೀನಿ. ಬೇಡಮ್ಮ, ನೀನ್ ಐಸ್ ಕ್ರೀಮ್ ಇನ್ನ ತಿಂತಾ ಇದೆಯಲ್ವಾ, ಅದ್ ತಿಂದು ಮುಗಿಸಿ ಕೈ ತೊಳ್ಕೊ, ಅಷ್ಟೇ ನಾನು ಬಂದ್ಬಿಡ್ತೀನಿ. ಬೇಗ ಬಂದ್ಬಿಡ್ತೀನಿ. ಬಾಯ್.